ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಕಲಿತಿದ್ದೀವಿ ಅಂದ್ರೆ ಹೋಲ್ಸೇಲ್ ಅಂಡ್ ರಿಟೇಲ್ ರಿಪೋರ್ಟ್ನ ಹೇಗೆ ನೋಡೋದು ಅಂತ. ಎಸ್, ಸೊ ನಮ್ಮ ಈ ಮೇನ್ ಪೇಜ್ ಅಲ್ಲಿ ನಿಮ್ಗೆ ರಿಪೋರ್ಟ್ ಆಪ್ಷನ್ ಕಾಣ್ತಿದೆ ಅಲ್ಲ. ಎಸ್, ಅಲ್ಲಿ ರಿಪೋರ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಸೇಲ್ಸ್ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ, ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಸೇಲ್ ಟೈಪ್ ಅಂತ ನಿಮಗೆ ಇಲ್ಲಿ ಡ್ರಾಪ್ ಡೌನ್ ಇದೆ ಅಂಡ್ ಆಪ್ಷನ್ ಕಾಣಿಸ್ತಿದೆ. ಇಲ್ಲಿ ನೀವು ರಿಟೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಯಾವ ಮಂತಿಂದ ಬೇಕೋ ಆ ಮಂತಿಂದು ಅಥವಾ ದಿನದ್ದು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಪೋರ್ಟ್ ನ ತಗೋಬಹುದು. ಈ ತರ ಸಮರಿ ರಿಪೋರ್ಟ್, ಇದು ಸಮರಿ 1 ರಿಪೋರ್ಟ್. ನಿಮ್ಗೆ ಎಲ್ಲಾ ತರ ಡೀಟೇಲ್ಸ್ ಸಮರಿ 1 ರಿಪೋರ್ಟ್ ಅಲ್ಲಿ ಸಿಗುತ್ತೆ. ಸಮರಿ 2 ರಿಪೋರ್ಟ್ ಅಲ್ಲಿ ನಿಮ್ಗೆ ಎಷ್ಟು ಬೈ ಕ್ಯಾಶ್, ಎಷ್ಟು ಈ ತರ ನಿಮಗೆ ಕ್ರೆಡಿಟ್ ಆಗಿದೆ, ಕ್ರೆಡಿಟ್ ಕಸ್ಟಮರ್ ಪೇಮೆಂಟ್ ಪೇಟಿಎಂ ಅಲ್ಲಿ ಆ ತರ ರಿಪೋರ್ಟ್ಸ್ ಬರುತ್ತೆ. ನಿಮ್ಗೆ ಇದರಲ್ಲಿ ಮಾರ್ಜಿನ್ಸ್ ಬರುತ್ತೆ. ಸಮರಿ 3 ಅಲ್ಲಿ ಮಾರ್ಜಿನ್ಸ್ ಬರುತ್ತೆ ನಿಮ್ಗೆ. ಓಕೆ, ಸೊ ಈ ತರ ನೀವು ರಿಟೇಲ್ ಸೇಲ್ ರಿಪೋರ್ಟ್ ನ ನೋಡ್ಬೋದು. ಮತ್ತೆ ನಿಮ್ಗೆ ಹೋಲ್ಸೇಲ್ ಬೇಕು ಅಂದ್ರೆ ಹೋಲ್ಸೇಲ್ ರಿಪೋರ್ಟ್ ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂದು ಸಾಫ್ಟ್ವೇರ್ ಅಲ್ಲಿ ಆನ್ ಮಾಡಿರೋ ಹೋಲ್ಸೇಲ್ ಕಂಪ್ನಿ ಇದೆ. ಸೊ ಅದಕ್ಕೆ ಈ ತರ ಬರ್ತದೆ. ಸೊ ಈ ತರ ಸಪ್ರೇಟ್ ಆಗಿ ಬರೀ ಹೋಲ್ಸೇಲ್, ಓಕೆ, ಬರೀ ಹೋಲ್ಸೇಲ್ ಬಿಲ್ ಮಾತ್ರ ಬರುತ್ತೆ ನಿಮ್ಗೆ. ಓಕೆ, ಸೊ ಇದಾಗಿದೆ ಈ ವಿಡಿಯೋದಲ್ಲಿ. ನೀವು ನೋಡಿದ್ರಲ್ಲ ಹೋಲ್ಸೇಲ್ ಅಂಡ್ ರಿಟೇಲ್ ರಿಪೋರ್ಟ್ ನ ಹೇಗೆ ನೋಡೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್.